ಬಾ. ಆದ್ಯ ಬಾರಣ. ವಾಟ್ಸ್ ರಾಂಗ್ ವಿತ್ ಯು ಆದ್ಯ? ಸೈಲೆಂಟ್ ಆಗಿ ಕೂರ್ತೀಯಾ? ಏನ್ ಮಾಡ್ತಿದ್ಯಾ? ಅಟ್ಲೀಸ್ಟ್ ಮಾಡೋದೆಲ್ಲ ಹೇಳ್ಬಿಟ್ಟಾದ್ರೂ ಮಾಡಿ. ಏನ್ ಮಾಡ್ತಿದೀನಿ ಅಂತಂದ್ರೆ ಇವತ್ತು ನನಗೊಂದು ಸೂಪರ್ ಆಗಿರೋ ಐಡಿಯಾ ಬಂತು. ನೀನು ಬಿಯರ್ಡ್ ನ ಶೇವ್ ಮಾಡ್ಬಿಟ್ಟು ನಾನು ಇನ್ನು ಹ್ಯಾಂಡ್ಸಮ್ ಆಗಿ ಯಾಕೆ ರೆಡಿ ಮಾಡಬಾರ್ದು ಅಂತ ಹೇಳಿ. ತಲೆ ಕೆಟ್ಟಿದ್ಯಾ ಆದ್ಯ ನಿನಗೆ? ನನ್ ಬಿಯರ್ಡ್ ಶೇವ್ ಮಾಡ್ತೀಯಾ? ನನ್ನ ಮುಖನ ನಾನೇ ಮಿರರ್ ನೋಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೆ. ಅಣ್ಣ, ನಿನ್ ಮುಖನ ನೀನ್ ನೋಡಿ ಹೋಗ್ಕೋಬಾರ್ದು, ಬೇರೆ ನೋಡಿ ಹೋಗ್ಬೇಕು. ಸೊ ಐ ಥಾಟ್ ಮೈ ಬಿಯರ್ಡ್ ಇಸ್ ಮೈ ಟ್ರೆಂಡ್ ಸೆಟ್ಟಿಂಗ್ ಐಡೆಂಟಿಟಿ. ಅದನ್ನ ಮಾತ್ರ ಹಾಳು ಮಾಡಕ್ ಬರ್ಬೇಡ ನೀನು. ನೋ ಅಣ್ಣ, ನಿನ್ನ ಅಷ್ಟು ಚೆನ್ನಾಗಿ ಮಾಡಿ ರೆಡಿ ಮಾಡ್ಬೇಕು ಅಂತಿದ್ದೀನಿ, ನೀನ್ ನೋಡಿದ್ರೆ ಓಡೋಗ್ತಾ ಇದ್ಯಾ. ಒಂದ್ ಸ್ವಲ್ಪ ವ್ಯಾಲ್ಯೂನೇ ಇಲ್ವಾ ನನ್ನ ಮಾತಿಗೆ? ಏನ್ ನೋಡ್ತಾ ಇದ್ದೀರಾ? ಸ್ವಲ್ಪ ಹೆಲ್ಪ್ ಮಾಡ್ರೋ ಬ್ರದರ್ಸ್. ನೋ ವೇ, ಚಾನ್ಸೇ ಇಲ್ಲ. ವಿ ಸಪೋರ್ಟ್ ಮೆನ್ ವಿತ್ ಬಿಯರ್ಡ್. ಮ್ಯಾನ್ ವಿತ್ ಬಿಯರ್ಡ್. ಯಾವ್ದಕ್ಕೂ ಸಮ ಇಲ್ಲ. ಇವತ್ತೊಂದು ನಾ ಅಣ್ಣನ್ ಬಿಡೋದೇ ಇಲ್ಲ. ಅಣ್ಣ ಧ್ರುವ, ಇವಳು ನೋಡ್ತಿದ್ರೆ ನಮ್ಮ ಅಗ್ರಜನ್ ಕತೆ ಅಷ್ಟೇ. ನಿಕ್ಕಿ ಅವಳ ಅವತಾರ ನೋಡಿದ್ರೆ ಬಿಯರ್ಡ್ ಶೇವ್ ಮಾಡ್ತಾಳೋ ಇಲ್ಲ ಕುರುಪೆ ಹಾಕ್ತಾಳೋ ನಂಗಂತೂ ಗೊತ್ತಿಲ್ಲ. ಮಾಡ್ತಾಳ. ಯಾಕೆ ವೇದಾಂತಿಗೆ ಬಾಗ್ತರ ಓಡ್ತಾ ಇದ್ದೀರಾ? ಆದ್ಯ ಪದರ ಸಿಕ್ಕಾಕೊಂಡ್ಯಾ? ಬಾ. ಆದ್ಯ ಪ್ಲೀಸ್ ಆದ್ಯ, ನೀನ್ ಏನ್ ಬೇಕಾದ್ರೂ ಹೇಳಿ ಕೇಳ್ತೀನಿ. ಬಿಯರ್ಡ್ ತೆಗೆಯೋ ವಿಚಾರ ಮಾತ್ರ ಮಾತಾಡಬೇಡ ಆದ್ಯ. ದಿಸ್ ಇಸ್ ಸೋ ವಿಯರ್ಡ್ ಮ್ಯಾನ್. ಇದು ಬಿಯರ್ಡ್ ಮ್ಯಾಟ್ರಾ? ಆದ್ಯ ವೇದಾಂತ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಈಗ ಹುಡುಗಿರಿಗೆ ಜಡೆ ಇದ್ರೆ ಹೇಗ್ ಲುಕ್ಕು, ಹುಡುಗರಿಗೆ ಬಿಯರ್ಡ್ ಇದ್ರೇನೆ ಲುಕ್ಕು. ನೀವು ಬಂದ್ಬಿಟ್ರ ಶಂಕ ಓದೋಕೆ? ನನ್ನಲ್ಲಿ ನಂದ ಗೋಪಾಲ ಅಂತ ಹೇಳಿ ಬಂದ್ಬಿಡ್ತಾರೆ. ಆದ್ಯ ಪ್ಲೀಸ್ ಆದ್ಯ, ನನ್ನ ಮಾತು ಕೇಳು. ಬಿಯರ್ಡ್ ತೆಗಿಯೋದು ಬೇಡ, ನಂಗೆ ಆಗೋದಿಲ್ಲ, ಬಿಟ್ಬಿಡು ಪ್ಲೀಸ್. ಸರಿ, ಓಕೆ, ಇಲ್ಲಿ ಕುತ್ಕೊಂಡಿರು, ಬರ್ತೀನಿ. ಯಾಕೆ? ಬೇರೆ ಏನಾದ್ರು ಹೊಸ ಸ್ಕೀಮ್ ಹಾಕೊಂಡಿದ್ಯಾ? ಅದೆಲ್ಲ ನಿಂಗೆ ಯಾಕೆ? ನಾನು ಬರೋವರೆಗೂ ಸೈಲೆಂಟ್ ಆಗಿ ಕುತ್ಕೊಂಡಿರ್ಬೇಕು ಅಷ್ಟೇ. ನೀವೇನ್ ನೋಡ್ತಾ ಇದ್ದೀರಾ? ಏನಿಲ್ಲ, ನಡೀರಿ. ಮದ್ವೆಯಾಗಿ ನಿಮ್ಗೂ ಇದೆ ಕತೆ. ರಾಣಿ ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ನಾನು ಏನ್ ಮಾಡ್ಲಿ ಹೇಳು? ನಾನು ಅಲ್ಲಿಗೆ ಹೋದ್ಮೇಲೆ ವೇದಾಂತ್ ಜೊತೆ ಅವನ ಕಾರಲ್ಲೇ ಓಡಾಡ್ಬೇಕಾಗುತ್ತೆ. ನಿನ್ ಜೊತೆ ಓಡಾಡೋದಕ್ಕೆ ಮಾತಾಡೋದಕ್ಕೆ ಕೂಡ ಟೈಮ್ ಇರಲ್ಲ. ಆಮೇಲೆ ಏನ್ ಗೊತ್ತಾ, ನೀನ್ ಅಲ್ಲಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಬೋರ್ ಆಗ್ಬಿಡುತ್ತೆ ಕಣೆ. ನೀನ್ ಒಬ್ಳೆ ಅಲ್ಲಿ ಏನ್ ಮಾಡ್ತೀಯ ಹೇಳು? ನನಗೆ ಲೈನ್ ಹೊಡೆಯೋದಕ್ಕೆ ಒಂದು ಗಂಗಾಡಿನೂ ಸಿಗಲ್ಲ. ಅದಕ್ಕೆ ಹೇಳ್ತಿರೋದು, ನನ್ನ ಮಾತು ಕೇಳು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀಯ. ಶ್ರೀಮಂತರ ಮನೆ ಸೊಸೆಯಾಗಿ ಹೋದ್ಮೇಲೆ ಇವಳಿಗೆ ಸಿಕ್ಕಾಪಟ್ಟೆ ಸೊಕ್ಕು ಬಂದ್ಬಿಡ್ತು. ಇವಳು ನೋಡ್ದಿರೋ ತರ ಹೋಗ್ತಾಳೆ ಅಂತ ನೀನ್ ನನ್ನ ಮೇಲೆ ಕೋಪ ಮಾಡ್ಕೋತ. ಇದೆಲ್ಲ ಆಗ್ಬೇಕಾ ಹೇಳು? ಬೇಡಪ್ಪ, ನಾನು ನಿನ್ನ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ, ನೀನನ್ನ ಅವಾಯ್ಡ್ ಮಾಡೋದು ಬೇಡ. ನಮ್ ಸಂಬಂಧ ಯಾವಾಗ್ಲೂ ಇದೇ ತರ ಇರ್ಬೇಕು ರಾಣಿ. ಪ್ಲೀಸ್ ರಾಣಿ, ಸ್ಟಾರ್ಟ್ ಆಗು. ನಿನ್ಗೆ ನನ್ ಕಷ್ಟ ಅರ್ಥ ಆಗುತ್ತೆ ಅಲ್ವಾ? ಪ್ಲೀಸ್ ನನ್ ಚಾಣ ಮರಿ, ಸ್ಟಾರ್ಟ್ ಆಗು. ಚಾಣ ಮರಿ ನೀನು. ಆದ್ಯ, ಇನ್ನು ಎಷ್ಟು ಹೊತ್ತಾದ್ಯಾ? ಮುಗೀತಾ ಅಥವಾ ಇನ್ನೂ ಏನಾದ್ರೂ ಇದ್ಯಾ? ಯಾಕೊಳ್ಳೆ ಒಂದೇ ಉಸಿರು ಹುಡ್ಡೋನ್ ತರ ಆಡ್ತಿದ್ಯಾ? ಅವಾಗಿಂದ ಫೇಸ್ ಪ್ಯಾಕ್ ಹಾಕೊಂಡು ಕುತ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಆಯ್ತಾ ಅಂತ ಕೇಳ್ತಾ ಇದ್ಯಾ? ನನ್ ಕೆಲ್ಸ ಆಗಕ್ಕೆ ಇನ್ನೂ ಮಿನಿಮಮ್ ಅಂದ್ರೆ ಜಸ್ಟ್ 3 hours ಆಗತ್ತೆ ಅಷ್ಟೇ. ಏನು ಇನ್ನೂ 3 hours ಆಗುದಿಲ್ಲ ಆದ್ಯ? ನನ್ ಕೈಲಿ ಆಗುದಿಲ್ಲ. ಅದೇನ್ ಮಾಡಿದ್ಯೋ ಅಷ್ಟೇ ಸಾಕು, ಎಲ್ಲ ತೆಗೆದ್ಬಿಡು. ಜಸ್ಟ್ ಟೇಕ್ ಇಟ್ ಔಟ್ ಮ್ಯಾನ್. ಅಣ್ಣ, ಈ 3 hours ನಂದು. ನಿಂಗೆ ಯಾವ ಲೆವೆಲ್ಗೆ ಮೇಕ್ ಓವರ್ ಮಾಡ್ತೀನಿ ಅಂತಂದ್ರೆ ಅಮ್ಮು ನಿನ್ನ ನೋಡಿ ಕನ್ಫ್ಯೂಸ್ ಆಗ್ಬೇಕು, ಅಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ಬೇಕು ನೀನು. ರೈಟ್ ಆದ್ಯ, ಈ ತರ ಟಾರ್ಚರ್ ಕೊಡಬೇಕು ಅಂತ ಎಷ್ಟು ವರ್ಷದಿಂದ ಪ್ಲಾನ್ ಮಾಡಿದ್ದೆ ಆದ್ಯ. ಅದ ನೀವೇನು ಎಕ್ಸ್ಪೆರಿಮೆಂಟ್ ಮಾಡೋ ಹೋಗಿದ್ರೆ ನಿನ್ ಗಂಡ ಬೀಳ್ಬೇಡ. ನನ್ನ ಮೇಲೆ ಯಾಕೆ ಮಾಡ್ತಿದ್ಯಾ? ತೆಗಿಗಿಲ್ಲ. ಮದ್ವೆ ಗಂಡು ನೀನು, ನನ್ ಗಂಡ ಅಲ್ಲ. ಎನಿವೇಸ್, ಇಲ್ಲೇ ಕುತ್ಕೊಂಡಿರು, ಬರ್ತೀನಿ. ಆದ್ಯ, ಆದ್ಯ ಇದೆಯಾ? ಹೌದಾ ಆದ್ಯ? ಇನ್ನೊಂದು ಐಟಮ್ ಬಂದ್ರೆ ನನ್ನ ಕೆಲಸ ಮುಗ್ದಂಗೆ. ನನ್ನ ತರ ಕಾಂತಂಗೆ ಹೇಳಿದ್ದೆ, ಎಲ್ಲಿ ಇವನು? ನೆನೆದವರ ಮನದಲ್ಲಿ ನಾ ಬಂದೆ. ಯಾಕ್ರಿ ಇಷ್ಟು ಲೇಟು?
ಅದು ನೀವು ಹೇಳಿದ ಐಟಮ್ನ JC ರೋಡ್ SP ರೋಡ್ ಲಾಲ್ಬಾಗ್ ರೋಡ್ಗೆ ಹುಡ್ಕೊಂಡು ಹೋಗಿದ್ದೆ. ಅದನ್ನ ಹುಡ್ಕೊಂತ ಹಂಗೆ ಬ್ರಿಗೇಡ್ ರೋಡ್ಗೆ ಹೋದೆ. ಅಲ್ಲಿಂದ ಬರಕ್ ಲೇಟ್ ಆಗೋಯ್ತು. ಎಲ್ರಿ ಐಟಮ್? ತಗೊಳ್ಳಿ, ನೀವು ಹೇಳಿದ ಐಟಮ್. ಇದನ್ನ ನೀವು ಮಾರ್ಕೆಟ್ ತಗೊಂಡ್ಬಂದಿಲ್ಲ ತಾನೆ? ಮಾರ್ಕೆಟ್ ಇಂದ ತರಕ್ ಅದೇ ನಿಮ್ಮ ಹಸ್ಬೆಂಡ್ ತರ ಗುಜರಿ ಐಟಮ್. ಎಕ್ಸ್ಕ್ಯೂಸ್ ಮೀ? ಮಾರ್ಕೆಟ್ ಇಂದ ತಗೊಂಬರಕ್ ಇದೇನ್ ಗುಜರಿನಾ? ಬೇಕಾದ್ರೆ ಬಿಲ್ ಕೊಡ್ತೀನಿ. ಬಿಲ್ಲೆಲ್ಲ ಏನು ಬೇಡ ಬಿಡಿ, ಸುಮ್ಮನೆ ಕೇಳಿದೆ ಅಷ್ಟೇ. ಈ ಮನೆಯಲ್ಲಿ ನನ್ನ ನಂಬೋರೇ ಇಲ್ಲ. ನಿಮ್ಮ ಅಣ್ಣಂದಿರ್ಗಂತೂ ನಂಬಿಕೆ ಇಲ್ಲ. ನೀವು ಅವ್ರ ಪಕ್ಷದ ಸೇರ್ಕೊಂಡ್ಬಿಟ್ರ ಹೋಲ್ಸೇಲ್ ಆಗಿ ಈ ಮನೆಯವ್ರಿಗೆ ನಾನು ಆಗ್ ಬರಲ್ಲ ಅನ್ಸುತ್ತೆ. ಏನಂದ್ರಿ? ಏನು ಇಲ್ಲ, ಎಲ್ಲಿ ಬಡ ಬಸ್ ಕಾಣಿಸ್ತಾ ಇಲ್ಲ. ರೇ ಕಾಂತ, ತಾನೇ ಅದು. ನೀವು ಆದಿ ಜೊತೆ ಸೇರ್ಕೊಂಡು ನನಗೆ ಹೀಗೆ ಹೊಡಿಕೊಂತಿದ್ದೀರಾ? ಮಾಡ್ತೀನಿ ನೋಡ್ರಿ ನಿಮ್ಗೆ. ಅಯ್ಯೋ ಬಾಸ್, ನೀವ್ ಇಲ್ಲೇ ಇದ್ದೀರಾ. ಈ ಐಟಮ್ ನಾನು ಆದ್ಯ ಮೇಡಮ್ಗೆ ಅನ್ಕೊಂಡೆ. ನಮ್ಮ ತಾಯಣ್ಣ ನಿಮಗೆ ಅಂತ ಗೊತ್ತಿರಲಿಲ್ಲ ಬಾಸ್. ನಿಮಗೆ ಅಂತ ಗೊತ್ತಿದ್ರೆ ನಮ್ಮ ಮಂದೇವ್ರನ್ನೇ ತಂದು ತಗೊಂಡೇ ಬರ್ತಾ ಇರಲಿಲ್ಲ. ಆದ್ಯ ಮೇಡಮ್, ದಯವಿಟ್ಟು ಈ ಕಾರ್ಯಾಚರಣೆನ ಇಲ್ಲಿಗೆ ನಿಲ್ಸಿ. ಈ ಐಟಮ್ ಇನ್ನ ನಮ್ಮ ಬಾಸ್ಗೆ ತುಂಬಾ ನೋವಾಗುತ್ತೆ. ರೇ ಸಾಕು ನಿಲ್ಸಿ ನಿಮ್ ನಾಟಕನ. ನಾನ್ ಬಂದಿದ್ ಕೆಲಸ ಮುಗೀತು, ನಾನ್ ಬರ್ಲಾ? ಈ ಕಾಂತ, ಸ್ವಲ್ಪ ಕೈ ತೋರಿಸ್ತೀರಾ? ರೇಖೆ ಏನಾದ್ರು ನೋಡ್ತೀರಾ? ಹಾ, ಆದ್ರೆ ಉಲ್ಟಾ. ಉಲ್ಟಾ ರೇಖೆ ನೋಡ್ತೀರಾ? ರೀ ಕಾಂತ, ಅಲ್ಲಿ ಪಕ್ಷನ ಎಣಿಸಿ. ಅಲ್ಲಿ ಯಾವ ಪಕ್ಷಿನೂ ಕಾಣಿಸ್ತಾನೆ ಇಲ್ವಲ್ಲ. ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂದ್ರೆ ಈ ಅಮ್ಮ ಏನಾದ್ರು ಮಾಡ್ಬಿಡ್ತಾಳೆ. ಸುಮ್ಮನೆ ಎಣಿಸ್ಕೊಳ್ಳೋಣ. ಆ 1, ಆ 2, ಆ 3. ಕರೆಕ್ಟಾಗಿ ಎಣಿಸ್ತಿದ್ದೀರಾ? ಅಯ್ಯೋ, ಆಲ್ರೆಡಿ 100 ದಾಟ್ಬಿಟ್ಟೆ ಮೇಡಮ್. 101, 102, 103. ಏನು ಮಾಡ್ಲಾ? ಶಿಶು, ಈ ರಾಣಿ ನಿನ್ನ ಸಮಾಧಾನ ಮಾಡ್ಕೊಂಡು ನನ್ನ ಹುಡ್ಗಣ್ಣೆ ನಾನು ಮರ್ತ್ಬಿಟ್ಟಿದ್ದೀನಲ್ಲೇ. ಏನ್ ಮಾಡ್ತಿದ್ದಾನೆ ನೋಡೋಣ. ಅಣ್ಣ ತಗೋ, ನಿನ್ ಹೆಂಡತಿ ಕಾಲ್ ಮಾಡ್ತಿದ್ದಾಳೆ. ಹೌದಾ? ಕೊಡು. ವಿಡಿಯೋ ಕಾಲ್. ಹಾಯ್ ಬೇಜಾರಿ. ಈ ವೇದಾಂತ್, ಎಲ್ಲಿದ್ಯಾ ನೀನು? ಬರೀ ನಿನ್ ವಾಯ್ಸ್ ಮಾತ್ರ ಕೇಳಿಸ್ತಿದೆ, ನಿನ್ ಮುಖನೇ ಕಾಣಿಸ್ತಿಲ್ವಲ್ಲ. ನಿನಗೇನ್ ದೊಡ್ಡ ರೋಗ ಬಂದಿರೋದು? ನೀನ್ ಯಾವಾಗ ಈ ತರ ಶೋಕಿ ಎಲ್ಲ ಶುರು ಮಾಡ್ಕೊಂಡೆ? ಇದೆಲ್ಲ ಹುಡ್ಗಿರ್ ಬರ್ತವೆ ವೇದಾಂತ್, ನಿಂದಲ್ಲ. ವೀರ ಈ ಲೆವೆಲಿಗೆ ಫೇಸ್ ಪ್ಯಾಕ್ ಹಾಕೊಂಡ್ ಕೂತಿದ್ಯಲ್ಲ, ನಿನಗೇನಾಗಿದೆ? ಅಲ್ಲ, ಹುಡ್ಗ ಆಗಿ ಈ ಲೆವೆಲಿಗೆ ಶೋಕಿ ಮಾಡ್ತಿದ್ಯಾ ಅಂದ್ರೆ ನೀನ್ ಹುಡ್ಗಿ ಆಗಿದ್ರೆ 3 ಹೊತ್ತು ಬ್ಯೂಟಿ ಪಾರ್ಲರ್ ಅಲ್ಲೇ ಇರ್ತಿದ್ದೆ ಅನ್ಸುತ್ತೆ. ಈ ಬಜಾರ್ ಜಸ್ಟ್ ಶರಫ. ನೀನ್ ಹೇಳೋಗೆ ಈ ಶೋಕಿ ಎಲ್ಲ ನಂಗೇನಿಲ್ಲ. ನನಗೂ ಶೋಕಿಗೂ ಹಾಗೆ ಬರೋದಿಲ್ಲ. ಆಗ್ದಿರೋನ್ ಯಾಕೆ ಮೂತಿ ತುಂಬಾ ಫೇಸ್ ಪ್ಯಾಕ್ ಹಾಕೊಂಡ್ ಕೂತಿದ್ಯಾ? ಗೊತ್ತಾ ಹೆಲ್ಮಾ? ಏ ಬಜಾರಿ, ನೀನು ವರ್ಲ್ಡ್ ಫೇಮಸ್ ಬಾಯಿ ಬಡಕೆ ಅಂತ ಎಲ್ಲರಿಗೂ ಗೊತ್ತು. ಫೋನ್ ಮಾಡಿದ್ಮೇಲೆ ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡು. ನೀನೊಬ್ಳೆ ಬಡ್ಕೋತಿದ್ಯಲ್ಲ. ಮಾತಾಡೋದಕ್ಕೆ ಅಂತಾನೆ ಕಾಲ್ ಮಾಡಿರೋದು. ಆಯ್ತು, ಮಾತಾಡು ಮರಯ್ಯ. ಇದನ್ನೆಲ್ಲ ನಾನ್ ಮಾಡ್ಕೊಂಡಿದ್ದಲ್ಲ. ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಈ ಆದ್ಯನೇ ಮಕ್ಕಳು ತುಂಬಾ ಮೆತ್ಬಿಟ್ಟು ಕೂಡ್ಸಿದ್ದಾಳೆ. ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ನೀನಾದ್ರೂ ಒಂಚೂರು ಬುದ್ಧಿ ಹೇಳು. ಓ, ಅದಕ್ಕೆ ಮಾಡಿರೋದಾ? ಹಾಗಾದ್ರೆ ಕರೆಕ್ಟ್ ಆಗೇ ಮಾಡಿರ್ತಾರೆ ಬಿಡು. ಮದ್ವೆ ಗಂಡಿಗೆ ಇದೆಲ್ಲ ಬೇಕೇ ಬೇಕು. ಆಕ್ಚುಲಿ ಏನ್ ಗೊತ್ತಾ ಅಮ್ಮು, ಇಷ್ಟ ದಿನ ಅಣ್ಣ ನಮ್ ಕಸ್ಟಡಿಯಲ್ಲಿ ಇದ್ದ. ಅವಾಗ ಹೇಗಿದ್ರು ನಡೀತಿತ್ತು. ಇನ್ಮೇಲೆ ನಿನಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಲ್ವಾ? ಆಮೇಲೆ ನಿನ್ ಬೈಕೊಳ್ಬಾರ್ದು ನೋಡು, ಅದಕ್ಕೋಸ್ಕರ ಸ್ವಲ್ಪ ಚಂದ ಮಾಡ್ತಾ ಇದ್ದೀನಿ. ಸರಿ, ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮೆತ್ತಿ. ಯಾರು ಬೇಡ ಅಂದಿದ್ದು? ಓ ಹೌದಲ್ವಾ? ಕರೆಕ್ಟು.
ಏನು ಏನಿಲ್ಲ ಹಾ ಅದ್ಯಾ ಪ್ಲೀಸ್ ಅದ್ಯಾ ನಂಗೆ ಇದು ಯಾವುದು ಇಷ್ಟ ಆಗೋಲ್ಲ, ಟಾರ್ಚರ್ ಮಾಡಬೇಡಿ ಪ್ಲೀಸ್. ಅಣ್ಣ ನೀನ್ ಎಷ್ಟೇ ಬೇಡ ಅಂದ್ರು ನಿನ್ ಮಾತು ಕೇಳೋರು ಯಾರಿದಾರೆ ಹೇಳು? ಸೂಪರ್ ಆಗಿ ಅಮ್ಮಗೆ ಹ್ಯಾಂಡ್ ಓವರ್ ಮಾಡ್ಲೇಬೇಕು. ಸೊ ಪ್ಲೀಸ್ ನನ್ ಮಾತು ಕೇಳ್ತೀಯಾ ಪ್ಲೀಸ್? That's like a good boy, no? Ammu, ಇದು ಓಕೆನಾ? Anna, smile. ಫೋನೆಲ್ಲ ಇಷ್ಟೆಲ್ಲ ಮಾಡಿಸ್ತಿದ್ಯಲ್ಲ ನೀನು, ನಿಮ್ ಮನೆಗೆ ಬಂದ್ಬಿಟ್ರೆ ನೀವಿಬ್ರು ಸೇರ್ಕೊಂಡು ನನ್ನ ಪ್ರಾಣ ತಿನ್ನೋದ್ರಲ್ಲಿ ಡೌಟೇ ಇಲ್ಲ. ಅಯ್ಯಯ್ಯೋ, ಈ ಸರಿ ಮಂತ್ಲಿ ಬಜೆಟೇ ಶಾರ್ಟೇಜ್ ಆಗಿ ಹೋಗಿದೆ. 2 ಸರಿ ಬಸ್ ಮಿಸ್ ಆಗಿ ಆಟೋದಲ್ಲಿ ಬಂದಿದ್ದೀನಿ. ಡಿಗ್ರಿಗಿಂತ ಈ ಬಸ್ ಪಾಸ್ ಮಾಡಿಸೋದೇ ದೊಡ್ಡ ಟೆನ್ಷನ್ ಆಗೋಗಿದೆ. ಅವಾಗೆಲ್ಲ ಅಮ್ಮು ಅಕ್ಕನೇ ನೋಡ್ಕೋತಾ ಇದ್ಲು, ಬಟ್ ಇವಾಗ ಅವಳು ಮದ್ವೆ ಆಗ್ತದೆ. ಅವಳಿಗೆ ದುಡ್ಡೆಲ್ಲ ಕೇಳೋದು ಚೆನ್ನಾಗಿರೋದಿಲ್ಲ. ಇನ್ ಮುಂದೆ ಅಮ್ಮನೇ ಗಟ್ಟಿ. ಹೇಗಾದ್ರೂ ಮಾಡಿ ಬಸ್ ಪಾಸ್ಗೆ ಅವಳ ಹತ್ರನೇ ದುಡ್ಡು ತೀಸ್ಕೊಂಡ್ಬಿಡ್ತೀನಿ. ಲೇ ಕುಂಬಳಕಾಯಿ, ನಾನು ಮದ್ವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಷ್ಟೇ. ನಿನ್ ಮೇಲಿರೋ ಪ್ರೀತಿ ಜವಾಬ್ದಾರಿನೆಲ್ಲ ಬಿಟ್ಟು ಹೋಗ್ತಿಲ್ಲ. ನಿನ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡಿದ್ಯಾ? ಅಯ್ಯ, ಏನಾಯ್ತಾ ಹೇಳ ಮುದ್ಕಿ? ಛತ್ರಕ್ಕೆ ಹೋಗೋದಿನ ಯಾಕೆ ಈ ಅವತಾರ ತಾಳಿದ್ಯಾ? ಅಷ್ಟಕ್ಕೂ ನಾನೇನಂದೆ ಅಂತ ಹಿಂಗ್ ರೊಚ್ಚಿಗೆದ್ದಿದ್ಯಾ ನೀನು? ನನಗೆ ಯಾರು ಏನೋ ಹೇಳೋ ಧೈರ್ಯ ಮಾಡಲ್ಲ ಬಿಡು. ಅಂತ ಕೆಲಸ ಮಾಡೋದೆಲ್ಲ ನಾನೇ ಅಲ್ವಾ? ನೀನ್ ಬರೀ ಸುಳ್ಳು ಹೇಳೋ ಧೈರ್ಯ ಮಾಡ್ಬೇಕಷ್ಟೇ. ಅಯ್ಯೋ, ನಾನೇನು ಸುಳ್ಳು ಹೇಳ್ದೆ? ಬಸ್ ಪಾಸಿಗೆ ನಿನ್ನ ಹತ್ರ ದುಡ್ಡಿಲ್ಲ, ದುಡ್ಡು ನನ್ನ ಹತ್ರ ಕೇಳಕ್ ಆಗಲ್ಲ ಅಂದಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಯ್ಯೋ, ಕೇಳಿಸ್ಕೊಂಡ್ಬಿಟ್ಯಾ? ಅಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂದ್ರೆ ನಾನು ಹೊರಗ್ನೋಳಾಗ್ಬಿಡ್ತೀನಾ? ಈ ಮನೇಲಿ ಇದ್ದಾಗ್ಲೂ ನಾನು ನಿನಗೆ ಅಕ್ಕನೇ, ಗಂಡನ ಮನೆಗೆ ಹೋದ್ರು ನಿನಗೆ ಅಕ್ಕನೇ. ನೀವ್ ಯಾವಾಗ ಬೇಕಿದ್ರು ನನ್ನ ಹತ್ರ ದುಡ್ಡು ಕೇಳ್ಬೋದು, ನಾನು ಕೊಡ್ತೀನಿ ಕಣೆ. ನಾನು ನಿಮಗೆ ಕೊಡ್ದೆ ಯಾರಿಗೆ ಕೊಡ್ಲಿ ಹೇಳು? ನಿಮ್ ಕಷ್ಟ ನನ್ನ ಕಷ್ಟ ಎಲ್ಲ ಒಂದೇ. ಬರೀ ಸುಖಕ್ಕೆ ಮಾತ್ರ ಅಕ್ಕ ಅನ್ಸ್ಕೊಂಡ್ರೆ ಆಗ್ಬಿಡುತ್ತಾ? ಮುಂಚಿನ ತರ ನೀನ್ ನನ್ನ ಲಿಪ್ಸ್ಟಿಕ್, ಬಿಂದಿ, ನೇಲ್ ಪಾಲಿಶ್ ಎಲ್ಲ ಕದಿಯಕ್ ಆಗಲ್ಲ ಅನ್ನೋದು ಬಿಟ್ರೆ ಬೇರೆ ಏನು ಬದಲಾಗಲ್ಲ. ಲೇ ಹಳೆ ಮುದ್ಕಿ, ನೀನ್ ನನ್ಗೆ ಅಕ್ಕ ಆಗ್ಬಾರ್ದಿತ್ತು ಕಣೆ, ಅಣ್ಣ ಆಗ್ಬೇಕಿತ್ತು. ಈಗ್ಲೂ ಹಾಗೆ ಅನ್ಕೋ, ಯಾರು ಬೇಡ ಅಂದಿದ್ದು? ಹಾ, ಇನ್ಮೇಲೆ ನೀನು ಬಸ್ ಪಾಸ್ ಮಾಡಿಸೋ ಅಗತ್ಯ ಇಲ್ಲ, ಆಟೋನಲ್ಲೂ ಹೋಗೋ ಅಗತ್ಯ ಇಲ್ಲ. 2 ಬೇಡ ಅಂದ್ರೆ ಕಾಲೇಜೇ ಬಿಟ್ಬಿಡ್ಬೇಕಾ? ನೀನ್ ದಡ್ಡಿ ಕಣೆ, ನಾನು ಹಂಗಲ್ಲ ಹೇಳಿದ್ದು. ನನ್ ಮಹಾರಾಣಿ ಅಂತ ತಂಗಿನ ಇನ್ಮೇಲೆ ಕಾಲೇಜಿಗೆ ನನ್ ರಾಣಿನೇ ಕರ್ಕೊಂಡು ಹೋಗ್ತಾಳೆ. ನೀನ್ ನಿಜವಾಗ್ಲೂ ನಿನ್ ರಾಣಿ ನನಗೆ ಕೊಡ್ತಿದ್ಯಾ? ಹೌದು ಕಣೆ, ನಿಜವಾಗ್ಲೂ ನನ್ನ ರಾಣಿನ ನಿನಗೆ ಕೊಡ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ನಂಗೆ ರಾಣಿ ಅವಶ್ಯಕತೆ ಇರಲ್ಲ, ಅಲ್ಲಿಗಳನ್ನ ತಗೊಂಡೋಗೋದಕ್ಕೂ ಆಗಲ್ಲ. ಮತ್ ನೀನ್ ಆಫೀಸ್ಗೆ ಹೋಗ್ತೀಯಾ? ಅದಕ್ಕೆ ವೇದಾಂತ್ ಕಾರ್ ಇರುತ್ತಲ್ಲ, ನಾನು ಅವನ ಜೊತೆಗೆ ಹೋಗೋದು ಬರೋದು ಮಾಡ್ತೀನಿ. ರಾಣಿನ ನಿನ್ಗೆ ಕೊಡ್ತಾ ಇದ್ದೀನಿ, ಆದ್ರೆ ಅವಳ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ? ದೇ ಹಳೆ ಮುದ್ಕಿ, ತುಂಬಾ ಹೆಲ್ಪ್ ಆಗುತ್ತೆ ಕಣ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ರಾಣಿ, ನಿನ್ ಸೇವೆನ ನಾನು ಯಾವತ್ತೂ ಮರೆಯಲ್ಲ ಕಣೆ. ಕೆಲವೊಂದ್ಸತಿ ಕಾಟ ಕೊಡ್ತಿದ್ದೆ ಅನ್ನೋದು ಬಿಟ್ರೆ ನೀನೊಂಥರ ಅದ್ಭುತ. ನಿನ್ ಸವಾರಿನಲ್ಲಿ ಸಿಗೋ ಮಜಾ ಯಾವ್ದ್ರಲ್ಲೂ ಸಿಗಲ್ಲ. ಲೇ ಹಳೆ ಮುಕ್ಕಿ, ನಿನ್ ರಾಣಿ ನಿನಗ್ ಕಾಟ ಕೊಟ್ಟ ಹಾಗೆ ನಂಗೂ ಕಾಟ ಕೊಡೋಕ್ ಶುರು ಮಾಡ್ಬಿಟ್ರೆ? ಅವಳು ಹಂಗೆಲ್ಲ ಮಾಡಲ್ಲ ಕಣೆ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನೋಡು ರಾಣಿ, ಇವತ್ತು ಅಫಿಷಿಯಲ್ ಆಗಿ ನಿನ್ನ ಆದಿತ್ಯಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ.
ನೀನ್ ಅವಳು ಕಾಟ ಕೊಡ್ಬೇಡ ಆಯ್ತಾ. ಅವಳು ಕಾಲೇಜ್ಗೆ ಹೋಗೋ ಹುಡುಗಿ, ಸುಮ್ಮನೆ ಪ್ರಾಬ್ಲಮ್ ಕೊಟ್ಟು ನೀನ್ ಅವಳಿಂದ ಮಜಾ ತಗೋಬೇಡ. ಆಮೇಲೆ ನನ್ ರಾಣಿ ಮಾತ್ರ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳು ತುಂಬಾ ಸೂಕ್ಷ್ಮ, 3 ಕಿಕ್ಕಿಗೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತಾಳೆ. ನೀನ್ ಜಾಸ್ತಿ ಕಿಕ್ ಕೊಡ್ದು ಅವಳಿಗೆ ನೋವು ಮಾಡ್ಬೇಡ, ಹುಷಾರಾಗಿ ನೋಡ್ಕೋ ಆಯ್ತಾ. 50 ವರ್ಷ ಆದ್ರೂ ರಾಣಿ ನಮ್ ಜೊತೆಗೆ ಇರ್ಬೇಕು. ಆಯ್ತು ಕಣ ಹೇಳ ಮುದ್ಕಿ, ನೀನ್ ಹೇಗೆ ನಿನ್ ರಾಣಿ ನೋಡ್ಕೊಂಡಿದ್ಯೋ ಅದೇ ತರ ನಾನು ನೋಡ್ಕೋತೀನಿ. ಇಲ್ಲ ಬಂದದ್ದು ಎಷ್ಟು ಸ್ಪೆಷಲ್ ಬೇಚಾರಿ. ನಿನ್ನ ಜೊತೆ ಇಲ್ಲದೆ ಇದ್ದಾಗ ನಿಮ್ಮ ಮೆಮೊರೀಸ್ಗಳು ಯಾವತ್ತೂ ನನ್ನ ಜೊತೆ ಇರ್ತಿತ್ತು. ಈ ರೂಮಲ್ಲಿ ನೀನು ನೆನೆಸ್ಕೊಳ್ಳೋದಕ್ಕೆ ಯಾವಾಗಲೂ ಈ ಕಪ್ ನನ್ನ ಜೊತೆ ಇರ್ತಿತ್ತು. ಆದ್ರೆ ಇನ್ನು ಮುಂದೆ ಈ ರೂಮಲ್ಲಿ ನೀನೇ ಇರ್ತೀಯ ಅಂತ ನೆನೆಸ್ಕೊಂಡ್ರೆ ಮದುಮಗ ತೀರಾ ಈ ಲೆವೆಲ್ಗೆ ಹಾಳಾಗಿ ಬರ್ದಿತ್ತು. ಛತ್ರ ಕರ್ಕೊಂಡು ಹೋಗ್ಬೇಕಾಗಿರೋರ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತರ ಆಗಿದೆ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ನಿಮ್ಮಲ್ಲಿ ಬಂದ್ಮೇಲೆ ಈ ರೂಮ್ ಕಳೆನೇ ಬದಲಾಗ್ಬಿಡುತ್ತೆ ಬಚಾರಿ. ಹ್ಞೂ ಮತ್ತೆ ಫಸ್ಟ್ ನೈಟ್ ಸೆಟಪ್ ಹಾಕಿರ್ತೀವಲ್ಲ. ನೀನು ಮಾಸ್ ಸಾಯಿಸ್ಬಿಡ್ತಾನಂತೆ, ಸಾಯಿಸ್ಬಿಡ್ತಾನೆ. ನೀನ್ ಫೋನ್ ಕೇಳಿಸ್ಕೊಳಯ್ಯ, ನೀನ್ ಫೋನ್ ವಾಪಸ್ ಇಟ್ಕೊಂಡು ಸತಾಯಿಸಿದ್ದು ನಿನ್ ಸಾಕಾಗ್ಲಿಲ್ಲ ಅನ್ಸುತ್ತಲ್ವಾ? ನಾನು ಕಂಪ್ಲೀಟ್ ಕ್ಲಾಸ್. ರೇಟ್ ಕಾಂಪಿಟೇಷನ್. ಇಷ್ಟು ದಿನ ಈ ರೂಮ್ನ ನನ್ನ ಟೇಸ್ಟ್ ತಕ್ಕಂತೆ ಇಟ್ಟಿದ್ದೆ. ಅಂಡ್ ಅಫ್ಕೋರ್ಸ್ ನೀನು ಈ ಮನೆ ಬಂದ್ಮೇಲೆ ಇದು ಇದೇ ತರ ಇರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಈ ರೂಮ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತೀಯಲ್ವಾ ಬಚಾರಿ? ಶ್ರೀಕಾಂತ, ನೀವು ಇಲ್ಲೇನ್ರಿ ಮಾಡ್ತಿದ್ದೀರಾ? ಬಾಸ್, ನೀವು ತೀರಾ ಬರ್ಗೆಟ್ಟೋಗಿದ್ರ. ಅಲ್ಲ ಬರಸೆಳಿಯೋ ತರ. ಅದು ಅಲ್ಲ, ಏನೋ ಒಂದು. ಏನ್ ಕರ್ಮರಿ ನಿಮ್ದು? ಸರಿ, ಯಾವಾಗ ಬಂದ್ರಿ? ಬಾಸ್, ಅದು ನೀವು ಕಪ್ಪು ಜೊತೆ ರೊಮ್ಯಾನ್ಸ್ ಮಾಡ್ತಿದ್ರಲ್ಲ, ಆಗವಾಗ ಬಂದೆ. ಏನ್ರಿ ಅದು? ವಾಟ್ ನಾನ್ಸೆನ್ಸ್. ಕಪ್ ಜೊತೆ ಯಾರು ರೊಮ್ಯಾನ್ಸ್ ಮಾಡ್ತಾರೆ? ಇನ್ನು ನಿಂತ್ಕೊಂಡ್ರೆ ಸರಿ. ಇಲ್ಲ 1 ವರ್ಷ ಸ್ಯಾಲರಿ ಒಟ್ಟಿಗೆ ಕೊಡ್ಬೇಕಾಗುತ್ತೆ. ಬಾಸ್, ಸಂಭ್ರಮದ ಸಮಯದಲ್ಲಿ ಸ್ಯಾಲ್ರಿ ಮ್ಯಾಟ್ರ್ ಯಾಕೆ? ಅಷ್ಟಕ್ಕೂ ನೀವು ನಿಮ್ಮ ಹುಡುಗಿ ಲಿಪ್ ಮಾರ್ಕಿರೋ ಕಪ್ಪು ಜೊತೆ ಮಾತಾಡೋದ್ರಲ್ಲಿ ತಪ್ಪೇನು ಇಲ್ಲ ಬಿಡಿ. ರೀ, ತಪ್ಪೋ ಸರಿನೋ ಅದೆಲ್ಲ ನಿಮ್ಗೆ ಯಾಕ್ರಿ? ಬೇಕು ಬಾಸ್. ಬಾಸ್ ಬಂಟಂಗೆ ಇವೆಲ್ಲ ಬೇಕೇ ಬೇಕು. ಆದ್ರೂ ಒಂದು ವಿಷಯ. ಏನದು? ನೀವು ಎಲ್ಲಾ ಟಾಕ್ ಟೈಮು ಈಗಲೇ ಖರ್ಚು ಮಾಡ್ಬಿಟ್ರೆ ಆಮೇಲೆ ಅಮೂಲ್ಯ ಮೇಡಮ್ ಮನೆಗೆ ಬಂದ್ಮೇಲೆ ಸೈಲೆಂಟ್ ಆಗ್ಬಿಡ್ತೀರಾ. ಅವಾಗ ನಿಮ್ದು ಕುಂತಿ ಪಾಠ ಆಗ್ಬಿಡುತ್ತೆ ಬಾಸ್. ವಾಟ್? ಕುಂತಿ ಪಾಠ? ಹಾಗಂದ್ರೇನ್ರಿ? ಕೂತು ನೋಡೋದು. ಬಾಸ್, ಅಂದ್ರೆ ನಿಮ್ಮ ಮೇಡಮ್ ಮಾಡೋದ್ನೆಲ್ಲ ನೀವು ಕೂತ್ ನೋಡ್ಬೇಕಾಗುತ್ತೆ ಅಂತಂದೆ. ಕೋರ್ಸ್, ಐ ಆಮ್ ನಾಟ್ ಸರ್ಪ್ರೈಸ್ಡ್. ನಿಮ್ ತಲೆಯಲ್ಲಿ ಬಿಟ್ರೆ ಈ ತರ ನಾನ್ ಸೆನ್ಸ್ ಐಡಿಯಾಗಳು ಯಾರ ತಲೆಯಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಹೇಳಿ? ನಾನ್ ಸೆನ್ಸ್ ಅಲ್ಲ ಬಾಸ್, ಇದು ಕಾಮನ್ ಸೆನ್ಸ್. ನೀವು ಅವ್ರ ಹತ್ರನೇ ಮಾತಾಡಿ. ಅದನ್ನ ಬಿಟ್ಟು ಪ್ಲೇಟು, ಸ್ಪೂನು, ಕಪ್ಪು, ಚಿಪ್ಪು, ಅಂಡೆ ಜೊತೆ ಎಲ್ಲ ಮಾತಾಡಬೇಡಿ ಅಂತ ಹೇಳಿದೆ. ಬಾಸ್, ಎಲ್ರಿಗೂ ಒಂದು ಕಾಲ ಬರುತ್ತೆ. ಈಗ ನನ್ನ ಕಾಲ ಅಂತ ಅನ್ಕೊಂಡಿದೀನಿ. ಹೇಗಿದ್ರಿ, ಹೇಗಾಗ್ಬಿಟ್ರಿ? ಎಲ್ಲ ನಿಮ್ಮ ಆ ಕಾಫಿ ಕಪ್ಪಿನ ಸೈಡ್ ಎಫೆಕ್ಟ್ಸ್. ಅಲ್ಲ, ಲವ್ವಿನ ಸೈಡ್ ಎಫೆಕ್ಟ್ಸ್. ಏನೇ ಇದ್ರು ಅದ್ಭುತ ಬಿಡಿ.
ನಮ್ ಹಳೆ ಮುದ್ಕಿ ಹುಡ್ದಾಗಿಂದ ಇಲ್ಲಿ ತನಕ ಏನಾದ್ರೂ ಅದ್ಭುತವಾದ ಕೆಲಸ ಮಾಡಿದಾಳೆ ಅಂದ್ರೆ ಅದು ಇದೇನೆ. ಮದ್ವೆಗಿಂತ ಮುಂಚೆ ಇದನ್ನ ನನ್ ಕೈಗೆ ಹ್ಯಾಂಡ್ ಓವರ್ ಮಾಡಿ ಪುಣ್ಯ ಗೀತೆ ಹಾಕೋಬಿಟ್ರು. ಇನ್ಮೇಲಿಂದ ಬಸ್ಸಿಗೆ ಕಾಯೋ ಸೀನೆ ಇಲ್ಲ. ಆರಾಮಾಗೆ ಇದ್ರಲ್ಲೇ ಜಾಲಿಯಾಗಿ ಕಾಲೇಜಿಗೆ ಹೋಗ್ಬೋದು. ಆಮೇಲೆ ನೀನು ಹಳೆ ಮುದ್ಕಿ ತರ ಎಲ್ಲ ಕಾಟ ಎಲ್ಲ ಕೊಡೋಗಿಲ್ಲ. ಆದ್ರೂ ಪರವಾಗಿಲ್ಲ, ನೀನು ನನ್ನೋಳೆ ಅಲ್ವಾ. ಆಮೇಲೆ ನಾವೇನ್ ಕಮ್ಮಿ ಇಲ್ಲಮ್ಮ, ಜಾಸ್ತಿನೇ ಟಾರ್ಚರ್ ಕೊಡ್ತೀವಿ, ನೀನ್ ಸಹಿಸ್ಕೋಬೇಕು. ಆದ್ರೂ ಪ್ರೀತಿಗೇನ್ ಕಮ್ಮಿ ಮಾಡಲ್ಲ. ಹಳೆ ಮುದ್ಕಿ ತರನೇ ಚೆನ್ನಾಗಿ ನೋಡ್ಕೋತೀನಿ. ಹಾ, ಆಮೇಲೆ ಇನ್ನೊಂದ್ ವಿಷಯ, ನಾನು ನಿನ್ಗೆ ಒಳ್ಳೆ ಬಾಳ್ ಕೊಡ್ತೀನಿ ಆಯ್ತಾ. ಆಮೇಲೆ ನಿಂಗೆ ಇನ್ನೊಂದ್ ಸ್ಪೇರ್ ಕೀ ಇದೆ ಅಂತೆ, ಅವಳ ಹತ್ರ ಇಸ್ಕೋಬೇಕು. ಅಲ್ಲ, ಫೋನ್ ಇರೋದೇನಕ್ಕೆ? ಕಾಲ್ ಮಾಡೋದಕ್ಕೆ, ಬರೋ ಕಾಲ್ನ ರಿಸೀವ್ ಮಾಡೋದಕ್ಕೆ. ಇವ್ರಿಗೆಲ್ಲ ಬೇಸಿಗೆ ಗೊತ್ತಿಲ್ಲ, ಫೋನ್ ಬೇರೆ ಕೇಡು. ಆದ್ರೂ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ?